ಇನ್ನು ಗೃಹ ಸಾಲ ಬಡ್ಡಿ ದರ ಇಳಿಕೆಯಾಗಿದೆ. 0.25ರಷ್ಟರವರೆಗೆ ಈಗ ಇಳಿಕೆಯನ್ನು ಮಾಡಲಾಗಿದೆ. ಇತ್ತೀಚೆಗಷ್ಟೇ ರೆಪೋ ದರವನ್ನ ಇಳಿಸಿತ್ತು RBI. ಈಗ ಮತ್ತೊಂದು ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ. ಹೋಮ್ ಲೋನ್ ಅನ್ನ ಪಡೆದವರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಈಗ ಸಿಕ್ಕಿದೆ. ಯಾಕಂದ್ರೆ ಇತ್ತೀಚೆಗಷ್ಟೇ ರೆಪೋ ದರವನ್ನ ಇಳಿಸಿತ್ತು RBI. ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಈ ಮೂಲಕವಾಗಿ ಹೋಮ್ ಲೋನ್ ಅನ್ನ ತೆಗೆದುಕೊಂಡವರ ಈ ಬಡ್ಡಿ ದರ ಇಳಿಕೆಯಾಗಿದೆ. 0.25ರವರೆಗೆ ಈಗ ಇಳಿಕೆಯನ್ನ ಮಾಡಲಾಗಿದೆ. ಈ ಮೂಲಕವಾಗಿ ಯಾರ್ಯಾರು ಹೋಮ್ ಲೋನ್ ಮಾಡಿದಾರಲ್ಲ ಈ ಬಡ್ಡಿ ದರ ಇಳಿಕೆ ಆಗ್ತಿದೆ. ರೆಪೋ ದರದಲ್ಲಿ 0.2ರಷ್ಟು ಇಳಿಕೆ ಮಾಡಿದ್ದಂತ RBI ಗೃಹ ಸಾಲ ಪಡೆದವರಿಗೆ ಈಗ ಬಡ್ಡಿಯ ಹೊರೆ ಏನು ಬರ್ತಾ ಇದೆಯಲ್ಲ ಒಂದು ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ. ಹೊಸದಾಗಿ ಸಾಲ ತೆಗೆದುಕೊಳ್ಳೋರಿಗೂ ಕೂಡ ಲಾಭ, ಜೊತೆಯಲ್ಲಿ ಹಳೆಯ ಗ್ರಾಹಕರಿಗೂ ಕೂಡ ಅನುಕೂಲ ಆಗ್ತಾ ಇದೆ. ಬ್ಯಾಂಕ್ಗಳು EMI ನಲ್ಲಿ ಏನು ಬಡ್ಡಿ ದರ ಇದೆಯಲ್ಲ ಇದನ್ನ ಸ್ವಯಂಚಾಲಿತವಾಗಿ ಕಡಿಮೆ ಮಾಡಲಿದ್ದಾರೆ. ಬಡ್ಡಿ ದರ ಇಳಿಕೆ ಮಾಡಿ ಅನ್ನೋದಾಗಿ ಈಗಾಗಲೇ ಬ್ಯಾಂಕಿಗೆ ಹೋಗುವಂತಿಲ್ಲ. ಗೃಹ ಸಾಲ ಬಡ್ಡಿ ದರ 8%ಕ್ಕಿಂತ ಕೆಳಗೆ ಇಳಿಯುವಂತ ಸಾಧ್ಯತೆ ಕೂಡ ಇದೆ. ಈ ಮೂಲಕವಾಗಿ ಈಗಾಗಲೇ ಬೆಲೆ ಏರಿಕೆಯಿಂದ ಸಾಕಷ್ಟು ಜನ ಸಮಸ್ಯೆಗೆ ಒಳಗಾಗಿದೆ. ಅದರ ನಡುವೆ ಬಡ್ಡಿಯ ದರಗಳು ಅಂದ್ರೆ ರೆಪೋ ದರವನ್ನ ಯಾವಾಗ ಕಡಿಮೆ ಮಾಡುತ್ತೆ RBI ಆಗ ಸಾಮಾನ್ಯವಾಗಿನೇ ಬ್ಯಾಂಕ್ಗಳು EMI ಇರ್ಬೋದು, ಗೃಹ ಸಾಲ ಇರ್ಬೋದು, ಪರ್ಸನಲ್ ಲೋನ್ಗಳಿರ್ಬೋದು, ಬೇರೆ ಬೇರೆ ಸಾಲಗಳು ಏನಿರುತ್ತಲ್ಲ ಇದರ ಬಡ್ಡಿ ದರದಲ್ಲಿ ಸಾಮಾನ್ಯವಾಗಿನೇ ಕಡಿಮೆ ಆಗುತ್ತೆ. ಆ ಮೂಲಕವಾಗಿ ಇತ್ತೀಚೆಗಷ್ಟೇ RBI ಕೂಡ ಆಲ್ಮೋಸ್ಟ್ 6% ಅಷ್ಟು ಬಂದು ನಿಂತಿತ್ತು ಯಾವುದು ರೆಪೋ ದರ. ಹಾಗಾಗಿ ಈಗ ಗೃಹ ಸಾಲದ ಬಡ್ಡಿ ದರ ಒಂದು ರೀತಿಯಾಗಿ ಜನರಿಗೆ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ. ರೆಪೋ ದರದಲ್ಲಿ 0.25ಅನ್ನ ಇಳಿಕೆ ಮಾಡಿತ್ತು RBI. ಹಾಗಾಗಿ ಯಾರ್ಯಾರು ಲೋನ್ ತೆಗೆದುಕೊಂಡಿದ್ದಾರೆ ಅದರಲ್ಲೂ ಕೂಡ ಹೋಮ್ ಲೋನ್ ಇರ್ಬೋದು, ಪರ್ಸನಲ್ ಲೋನ್ ಇರ್ಬೋದು, EMI ಅನ್ನ ಕಟ್ಟೋದಿರ್ಬೋದು, ಬ್ಯಾಂಕ್ಗಳಿಗೆ ಏನೋ ಬಡ್ಡಿ ಹಾಕ್ತಾವಲ್ಲ ನಾವು ತೆಗೆದುಕೊಂಡಿರುವಂಥ ಸಾಲದ ಮೇಲೆ ಇಲ್ಲಿ ಕೊಂಚ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ. ಆ ಮೂಲಕವಾಗಿ ಈಗ ಬ್ಯಾಂಕ್ಗಳಿಂದ ಏನು ನಾವು ತೆಗೆದುಕೊಂಡಿರೋ ಸಾಲಕ್ಕೆ ಬಡ್ಡಿ ಕಟ್ತಾ ಇದ್ವಿ ರಿಲ್ಯಾಕ್ಸೇಷನ್ ಸಿಕ್ಕಿದೆ.